ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ 2025ರ ಸಾಮಾನ್ಯ ವರ್ಗದ ಜನರಲ್ ವಿದ್ಯಾರ್ಥಿಗಳು ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದವರು ಸೆಲೆಕ್ಟ್ ಆಗ್ತಾರೆ ಎನ್ನುವುದಕ್ಕೆ ನಿಖರವಾದ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ. ಇದು ಜಿಲ್ಲೆಯಿಂದ ಜಿಲ್ಲೆಗೆ ಚೇಂಜ್ ಆಗಿದ್ರೂ ಕೂಡ ಬಹಳಷ್ಟು ಬದಲಾವಣೆ ಏನೂ ಆಗುವುದಿಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿಯು ಕಳೆದ ವರ್ಷದಲ್ಲಿನ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಎಷ್ಟು ಅಂಕ ಪಡೆದು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಯಾವ ಶಾಲೆಗೆ ಸೆಲೆಕ್ಟ್ ಆಗಿದ್ದಾರೆ ಅನ್ನುವ ಮಾಹಿತಿ ತಮಗೆ ನೀಡ್ತಾ ಇದ್ದೀನಿ. ಇದು ಮೊದಲ ರೌಂಡ್ಗೆ ಸೆಲೆಕ್ಟ್ ಆದವರ ಮಾಹಿತಿ ಆಗಿರುತ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊರಾರ್ಜಿ ಪ್ರವೇಶ ಪರೀಕ್ಷೆಯು ಅಂತಿಮ ಅಂಕಪಟ್ಟಿ ಹಾಗೂ ಕೌನ್ಸಿಲಿಂಗ್ಗಾಗಿ ಮೆರಿಟ್ ಪಟ್ಟಿಯನ್ನು ದಿನಾಂಕ 14ನೇ ಮಾರ್ಚ್ 2025ರಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಕಟಗೊಳಿಸಿರುತ್ತಾರೆ. ಹಾಗಾದರೆ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಇಲ್ಲಿ ಪಡೆದ ಅಂಕಗಳು ಮತ್ತು ರ್ಯಾಂಕಿಂಗ್ ಹಾಗೂ ಆಯ್ಕೆಯಾದ ಶಾಲೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಇದು 2024-25ನೇ ಸಾಲಿನಲ್ಲಿ ಆಯ್ಕೆಯಾದವರ ಮಾಹಿತಿಯಾಗಿರುತ್ತದೆ. ಹಾಗಾಗಿ ಇದು ಸಾಮಾನ್ಯ ವರ್ಗದ ವಸತಿ ಶಾಲೆಗಳಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳು ಪಡೆದ ಅಂಕ ಹಾಗೂ ಮೆರಿಟ್ ಪಟ್ಟಿಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದರ ಆಧಾರದ ಮೇಲೆ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಕನಿಷ್ಠ ಇಷ್ಟು ಅಂಕಗಳನ್ನು ಪಡೆದವರು ಆಯ್ಕೆಯಾಗಬಹುದಾಗಿದೆ. ಇಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಿರುವ ಜನರಲ್ ವಸತಿ ಶಾಲೆಗಳಲ್ಲಿ ಆಯ್ಕೆಯಾಗಲು ಪಡೆದ ಕನಿಷ್ಠ ಅಂಕಗಳು ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ಳಬಹುದು. ಅಭ್ಯರ್ಥಿಗಳು ಅಂದರೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು ಪಡೆದ ಅಂಕಗಳು. ಇದು ಸಾಮಾನ್ಯ ವರ್ಗದ ಹಾಸ್ಟೆಲ್, ಸಾಮಾನ್ಯ ವರ್ಗದ ವಸತಿ ಶಾಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಹಾಗೂ ಅವರ ಅಂಕಗಳು ಮತ್ತು ಅವರು ಆಯ್ಕೆಯಾದ ಶಾಲೆಯ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ 2A ಫಿಮೇಲ್ ಲೋಕಲ್, ಅಂದರೆ 2A ಮಹಿಳಾ ಅಭ್ಯರ್ಥಿ, ಸ್ಥಳೀಯ ಅಭ್ಯರ್ಥಿ ಅಂತ ಅರ್ಥ ಮಾಡ್ಕೋಬೇಕಾಗುತ್ತೆ. ಅವರು ಪಡೆದ ಕನಿಷ್ಠ ಅಂಕಗಳು ಇಲ್ಲಿ 80 ಅಂಕಗಳು. ಅವರ ರ್ಯಾಂಕಿಂಗ್ 1741. ಇನ್ನು ಇಲ್ಲಿ ಪುರುಷ ಅಭ್ಯರ್ಥಿ 2A ಸ್ಥಳೀಯ ಅಭ್ಯರ್ಥಿ 78 ಅಂಕಗಳು. ಅವರ ರ್ಯಾಂಕಿಂಗ್ 2562. ಇನ್ನು ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿ 81 ಅಂಕಗಳು, ರ್ಯಾಂಕಿಂಗ್ 1543. ಇನ್ನು ಇಲ್ಲಿ ಸಾಮಾನ್ಯ ವರ್ಗದ ಜನರಲ್ ಮೆರಿಟ್ ಅಭ್ಯರ್ಥಿ ಇಲ್ಲಿ ಪುರುಷ ಅಭ್ಯರ್ಥಿ 82 ಅಂಕಗಳು, ಅವರ ರ್ಯಾಂಕಿಂಗ್ 1063. ಇಲ್ಲಿ ಪರಿಶಿಷ್ಟ ಜಾತಿಯ ಪುರುಷ ಅಭ್ಯರ್ಥಿ 673ನೇ ರ್ಯಾಂಕಿಂಗ್ ಪಡೆದುಕೊಂಡ ಕನಿಷ್ಠ ಅಂಕಗಳು ಇಲ್ಲಿ 81. ಇನ್ನು ಇಲ್ಲಿ ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿ 13,618ನೇ ರ್ಯಾಂಕಿಂಗ್ ಪಡೆದುಕೊಂಡ ಅಂಕಗಳು 65. ಇಲ್ಲಿ ಪರಿಶಿಷ್ಟ ಪಂಗಡದ ಮಹಿಳಾ ಅಭ್ಯರ್ಥಿ 17,701ನೇ ರ್ಯಾಂಕಿಂಗ್ ಪಡೆದುಕೊಂಡ ಅಂಕಗಳು 62. ಇನ್ನು ಪರಿಶಿಷ್ಟ ಪಂಗಡದ ಪುರುಷ ಅಭ್ಯರ್ಥಿ ರ್ಯಾಂಕಿಂಗ್ 15,009, ಇವರು ಪಡೆದುಕೊಂಡ ಅಂಕಗಳು 64. ಅದೇ ರೀತಿಯಾಗಿ ಇನ್ನು ನಾನ್ ಲೋಕಲಲ್ಲಿ ಬಂದಾಗ ಔಟ್ ಆಫ್ ತಾಲೂಕು ಅಂತ ಅರ್ಥ ಆಗುತ್ತೆ. ಇಲ್ಲಿ 2A ಫಿಮೇಲ್ ನಾನ್ ಲೋಕಲ್ ಪಡೆದುಕೊಂಡ ಅಂಕಗಳು 79, ರ್ಯಾಂಕಿಂಗ್ 2179. ಇಲ್ಲಿ 2A ಪುರುಷ ಅಭ್ಯರ್ಥಿ ನಾನ್ ಲೋಕಲ್ ಪಡೆದುಕೊಂಡ ಅಂಕಗಳು 86, ರ್ಯಾಂಕಿಂಗ್ 364. ಇಲ್ಲಿ ಸಾಮಾನ್ಯ ವರ್ಗದ ಮಹಿಳಾ ಅಭ್ಯರ್ಥಿ ಪಡೆದುಕೊಂಡ ಅಂಕಗಳು 89 ಮತ್ತು ಅವರ ರ್ಯಾಂಕಿಂಗ್ 129. ಇಲ್ಲಿ ಸಾಮಾನ್ಯ ವರ್ಗದ ಪುರುಷ ಅಭ್ಯರ್ಥಿ ನಾನ್ ಲೋಕಲ್ ಪಡೆದುಕೊಂಡ ಅಂಕಗಳು 91, ರ್ಯಾಂಕಿಂಗ್ 42. ಪುರುಷ ಅಭ್ಯರ್ಥಿ ಅದರ ಜೊತೆಗೆ ಇಲ್ಲಿ ಪರಿಶಿಷ್ಟ ಜಾತಿಯ ಮಹಿಳಾ ಅಭ್ಯರ್ಥಿ ನಾನ್ ಲೋಕಲ್ ಪಡೆದುಕೊಂಡ ಅಂಕಗಳು 70, ಅವರ ರ್ಯಾಂಕಿಂಗ್ 8,894. ಅದೇ ರೀತಿಯಾಗಿ ಇನ್ನು ವಿಶೇಷ ವರ್ಗದವ್ರಿಗೆ ಬಂದಾಗ ಇಲ್ಲಿ ವಿಶೇಷ ವರ್ಗದವರು ಮೊದಲನೇದಾಗಿ ನೋಡಿ 2A ಪುರುಷ ಅಭ್ಯರ್ಥಿ ಪಡೆದುಕೊಂಡ ಅಂಕಗಳು 74, ಅವರ ರ್ಯಾಂಕಿಂಗ್ 4,771. ಇಲ್ಲಿ ಸಾಮಾನ್ಯ ವರ್ಗದ ವಿಶೇಷ ವರ್ಗದ ಅಭ್ಯರ್ಥಿ ರ್ಯಾಂಕಿಂಗ್ 31,398, ಪಡೆದುಕೊಂಡ ಅಂಕಗಳು 55. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿಯ ವಿಶೇಷ ವರ್ಗದ ಅಭ್ಯರ್ಥಿ ಪಡೆದುಕೊಂಡಂತಹ ಅಂಕಗಳು 49, ಅವರ ರ್ಯಾಂಕಿಂಗ್ 46,646. ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಪಂಗಡದ ಪುರುಷ ಅಭ್ಯರ್ಥಿ ಅವರ ರ್ಯಾಂಕಿಂಗ್ 1,49,614, ಅವರು ಪಡೆದುಕೊಂಡ ಅಂಕಗಳು 28. ಈ ರೀತಿಯಾಗಿ ಇಷ್ಟು ಕನಿಷ್ಠ ಅಂಕಗಳು, ಇದು ಗರಿಷ್ಠ ಅಲ್ಲ, ಕನಿಷ್ಠ ಅಂಕಗಳನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿರುತ್ತದೆ. ಅವರು ಪಡೆದುಕೊಂಡ ಅಂಕಗಳು ಅವರ ರ್ಯಾಂಕಿಂಗ್ ಆಗಿರುತ್ತೆ. ಅವರು ಮತ್ತು ಇಲ್ಲಿ ಮೀಸಲಾತಿ, ಯಾವ ಮೀಸಲಾತಿ ಅಡಿಯಲ್ಲಿ ಅವರು ಆಯ್ಕೆಯಾಗಿದ್ದಾರೆ. ಇದು ಸಾಮಾನ್ಯ ವರ್ಗದ ವಸತಿ ಶಾಲೆ, ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗಾಗಿರುವಂತಹ ವಸತಿ ಶಾಲೆಯಲ್ಲಿ ಆಯ್ಕೆಯಾದ ಎಲ್ಲ ಜಾತಿಯವಾರು ವಿದ್ಯಾರ್ಥಿಗಳ ಲಿಸ್ಟ್ ಇದಾಗಿರುತ್ತದೆ. ಇವರು ಆಯ್ಕೆಯಾದ ಶಾಲೆಯ ಲಿಸ್ಟ್ ಕೂಡ ಈ ವಿಡಿಯೋದಲ್ಲಿ ಇರ್ತದೆ, ತಾವು ಕೂಡ ವೀಕ್ಷಿಸಬಹುದು. ಹಾಗಾಗಿ
ಇಲ್ಲಿ ಸಾಮಾನ್ಯ ವರ್ಗದ ವಸತಿ ಶಾಲೆಯಲ್ಲಿ ಆಯ್ಕೆಯಾದಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗ ಹಾಗೂ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಹಾಗೂ ಅವರ ರ್ಯಾಂಕಿಂಗನ್ನು ತಾವು ಗಮನಿಸಿದರೆ ಈ ವರ್ಷ ಎಷ್ಟು ಅಂಕಗಳನ್ನು ಪಡೆದರೆ ತಮ್ಮ ಮಕ್ಕಳು ಆಯ್ಕೆ ಆಗ್ಬೋದು ಅನ್ನೋದಕ್ಕೆ ಇದೊಂದು ವಿಡಿಯೋ ಇಲ್ಲಿ ತಮಗೆ ಸಾಕ್ಷಿಯಾಗುತ್ತದೆ ಅಂತ ಹೇಳ್ಬೋದಾಗಿದೆ. ಧನ್ಯವಾದಗಳು.